ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ವತಿಯಿಂದ ಶೇಷಾದ್ರಿಪುರಂ ಕಚೇರಿಯಲ್ಲಿ ವಿಶ್ವಕರ್ಮ ಸಮಾಜದ ಪರವಾಗಿ ನಾವುಗಳು ನಮ್ಮ ಸಮಾಜದ ವಿಶ್ವಕರ್ಮ ಬಾಂಧವರಿಗೆ ಜನಗಣತಿಯಲ್ಲಿ ಎಲ್ಲಾ ವಿಶ್ವಕರ್ಮರು ಎಂದು ನಮೂದಿಸಬೇಕೆಂದು ತಿಳಿಸಲು ಮಾಧ್ಯಮ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರಾದ ಈಶ್ವರ್ ಆಚಾರ್ ಎಂಪಿ, ಗೌರವಾಧ್ಯಕ್ಷರಾದ ಉಮೇಶ್ ಬಿ, ಕಾರ್ಯಾಧ್ಯಕ್ಷರಾದ ಬಾಬು ಪತ್ತಾರ್ ಅವರು, ಸಹ ಕಾರ್ಯದರ್ಶಿ ಚಂದ್ರಶೇಖರ್ ಅವರು, ರಾಜ್ಯ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಎನ್ಎಸ್, ಶ್ರೀಮತಿ ಡಾಕ್ಟರ್ ಎನ್ ಗೀತಾ ಗೌರವಾಧ್ಯಕ್ಷರು, ಶ್ರೀಮತಿ ಕೃಷ್ಣವೇಣಿ ಆರ್ ಕಾರ್ಯಾಧ್ಯಕ್ಷರು, ಶ್ರೀಮತಿ ಸುಮಾ ಪ್ರಕಾಶ್ ಖಜಾಂಚಿ ಇವರುಗಳು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ವಿಶ್ವಕರ್ಮ ಬಾಂಧವರಿಗೆ ಜನಗಣತಿಯಲ್ಲಿ ಎಲ್ಲಾ ವಿಶ್ವಕರ್ಮರು ಎಂದು ನಮೂದಿಸಬೇಕೆಂದು ತಿಳಿಸಿದರು. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಈಗ ನಾವು ರೀಸೆಂಟಾಗಿ 4 ತಿಂಗಳಿಂದನೇ ಚುನಾವಣೆಯಾಗಿ 42 ಜನ ಎಲ್ಲ ಜಿಲ್ಲೆಯಿಂದ ಒಬ್ಬೊಬ್ಬರು ನಿರ್ದೇಶಕರಾಗಿ ಆಯ್ಕೆಯಾಗಿ ಬಂದಿದ್ದೀವಿ. ಬೆಂಗಳೂರಿಂದ 12 ಜನ ಆಗಿದ್ದೀವಿ. ಈಗ ಇವತ್ತಿನ ಈ ಒಂದು ಪ್ರೋಗ್ರಾಮ್ಗೆ ನಾವು 12 ಜನ ನಿರ್ದೇಶಕರ ಪೈಕಿ ನಾನು MP ಈಶ್ವರಾಚಾರ್ಯ ರಾಜ್ಯಾಧ್ಯಕ್ಷ, ಮತ್ತು ಬಾಬು ಪತ್ತಾರ್ ಅವರು ನಮ್ಮ ಕಾರ್ಯಾಧ್ಯಕ್ಷರು, ನಮ್ಮ ಗೌರವಾಧ್ಯಕ್ಷರು ಉಮೇಶ್ರವರು, ಮತ್ತು ಮಹಿಳಾ ಮಂಡಳಿಯ ಅಧ್ಯಕ್ಷರು ಶೋಭಾ ಮೇಡಮ್ ಅಂತೇಳಿ, ಮತ್ತು ಅವರ ಮಹಿಳಾ ಮಂಡಲದ ಗೌರವಾಧ್ಯಕ್ಷರು ಗೀತಾ ಮೇಡಮ್ಮು, ಮತ್ತು ನಮ್ಮ ವಾರ್ಡನ್ನು ಮತ್ತು ಸಂಘಟನಾ ಕಾರ್ಯದರ್ಶಿಗಳಾದಂಥ ಚಂದ್ರಶೇಖರ್ ಆಚಾರ್ ಅವರು, ಮತ್ತು ಕೃಷ್ಣವೇಣಿ ಮೇಡಮ್ಮು ಮಹಿಳಾ ಕಾರ್ಯಾಧ್ಯಕ್ಷರು, ಮತ್ತು ಮಹಿಳಾ ಖಜಾನ್ಸಿ ಅವರು ಸುಧಾ ಮೇಡಮ್ ಅವರು, ಸುಮಾ ಮೇಡಮ್ ಅವರು. ಈಗ ನಾವುಗಳು ಇವತ್ತು ನಮ್ಮ ಸಮಾಜ ವತಿಯಿಂದ ಈಗಾಗಲೇ ಜಿಲ್ಲಾವಾರು ಮತ್ತು ತಾಲೂಕು ವಾರಿಂದ ಹಿಡ್ಕೊಂಡು ಮತ್ತು ಹೋಬಳಿ ವಾರಿಂದ ಹಿಡ್ಕೊಂಡು ಈಗಾಗಲೇ ನಮ್ಮ ನಿರ್ದೇಶಕರುಗಳ ಕಡೆಯಿಂದ ಈ ವಿಚಾರನ ಮುಡಿಸಿದ್ದೇವೆ. ಇವತ್ತು ಏನು ಇದು ಜನಗಣತಿ ಮಾಡಬೇಕು ಅಂತೇಳಿ ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದಾರೆ. ಆ ಜನಗಣತಿ ಮಾಡ್ತಾ ಇರೋದರಲ್ಲಿ ತುಂಬ ಗೊಂದಲ ಇದೆ. ನಮ್ಮ ಸಮಾಜ ವಿಶ್ವಕರ್ಮ ಸಮಾಜ, ನಮ್ಮಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ವಿಶ್ವಕರ್ಮರೇ. ಅದಕ್ಕೆ ಯಾವುದೋ ಒಂದು ಕ್ರಿಶ್ಚಿಯನ್ ಸೇರಿಸೋದು ಮತ್ತು ಉಪಜಾತಿಗಳು ಸಬ್ಜಾತಿಗಳಿರೋದನ್ನೆಲ್ಲ ಸೇರ್ಪಡೆ ಮಾಡೋದು, ಇದನ್ನೆಲ್ಲ ಕೇಳಿ ನಮ್ಮ ಜನಸಂಖ್ಯೆ ಏನಿದೆ ಅನ್ನೋದನ್ನ ನಮಗೆ ಸರಿಯಾಗಿ ತೋರಿಸೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ. ನಾವು ಮೀಡಿಯಾ ಮುಖಾಂತರ ನಮ್ಮ ವಿಶ್ವಕರ್ಮ ಸಮಾಜದ ಎಲ್ಲ ವಿಶ್ವಕರ್ಮರಿಗೆ ನಮ್ಮ ಸಮಾಜ ವತಿಯಿಂದ ತಿಳಿಸೋದೇನೆಂದರೆ, ಪ್ರತಿಯೊಬ್ಬರು ಜನಗಣತಿನಲ್ಲಿ ವಿಶ್ವಕರ್ಮ ಅನ್ನೋದು ಒಂದೇ ಒಂದು ಪದನ ನೀವು ಜಾತಿ ಗಣತಿನಲ್ಲಿ ತೋರಿಸ್ಬೇಕು. ಅದು ವಿನಾಯಿಸಿ ಬೇರೆ ಯಾವುದೇ ಒಂದು ಉಪಜಾತಿಗಳು ಮತ್ತೊಂದು ಮಗದೊಂದು ಕ್ರಿಶ್ಚಿಯನ್ನು ಯಾವುದನ್ನು ಕೂಡ ಸೇರಿಸಬಾರ್ದು ಅಂತೇಳಿ ಈಗಾಗಲೇ ನಾವು ನಮ್ಮ ನಿರ್ದೇಶಕರ ಮುಖಾಂತರ ತಾಲೂಕು ಜಲ ಹೇಳ್ದಂಗೆ ಇನ್ನು ಮುಂದೇನೂ ಕೂಡ ನಾಳೆ ಬರ್ತಕ್ಕಂಥ ಜನಗಣತಿನಲ್ಲಿ ಈಗಾಗಲೇ ಜನಗಣತಿ ಸ್ಟಾರ್ಟ್ ಆಗಿದೆ. ಅದರ ಬಗ್ಗೆ ಬೇಕಾದಷ್ಟು ಗೊಂದಲ ಇದೆ. ಯಾವುದೇ ಗೊಂದಲಕ್ಕೂ ಯಾರೇ ಸ್ವಾಮೀಜಿ ಮತ್ತೊಬ್ಬರು ಹೇಳೋದಕ್ಕೆ ಕಿವಿಗೊಡಬೇಡಿ. ದಯವಿಟ್ಟು ಪ್ರತಿಯೊಬ್ಬರು ಜನಗಣತಿನಲ್ಲಿ ವಿಶ್ವಕರ್ಮ ಅಂತೇಳಿ ಮಾತ್ರ ನಂಬಿಸ್ಬೇಕಂತೇಳಿ ನಾನು ನಮ್ಮ ಸಮಾಜದ ಪರವಾಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತೇನೆ. ಒಂದು ನಿಮಿಷ, ಈಗ ಸ್ವಾಮೀಜಿಗಳು ವಿಶ್ವ ಬ್ರಾಹ್ಮಣ ವಿಶ್ವ ಇದು ಅಂತ ಮುಗಿಸ್ಬಿಡಿ. ಏನು ಸ್ವಾಮೀಜಿಗಳು ವಿಶ್ವಬ್ರಾಹ್ಮಣ ಅಂತೇಳಿ ಅಥವಾ ವಿಶ್ವಕರ್ಮ ಅಂತೇಳಿ ಸೇರ್ಪಡೆ ಮಾಡಿ ಅಂತೇಳಿ ಸ್ವಾಮೀಜಿಗಳು ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ಕೆಲವಾರು ಪೇಪರ್ಗಳಲ್ಲಿ ನ್ಯೂಸಲ್ಲಿ ಬಂದಿದೆ. ಬಟ್ ಆ ಥರ ಗೊಂದಲಕ್ಕೆ ಅವಕಾಶ ಬೇಡ ಅನ್ನೋದೇ ಇವತ್ತಿನ ನಾವು ತಿಳಿಸ್ತಕ್ಕಂಥ ವಿಚಾರ. ಯಾವುದೇ ವಿಶ್ವಬ್ರಾಹ್ಮಣ ಮತ್ತೊಂದು ಬೇಡ. ವಿಶ್ವಕರ್ಮ ಅನ್ನೋದು ಮೂಲತಃ ಬಂದಿರತಕ್ಕಂಥ ಜಾತಿ, ಬಂದಿರತಕ್ಕಂಥ ಒಂದು ಸಮುದಾಯ. ಅದರಿಂದ ವಿಶ್ವಕರ್ಮ ಅನ್ನೋದು ಮಾತ್ರನೇ ನಂಬಿಸಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೇವೆ. ಸರ್ಕಾರ ಗೊಂದಲಗಳನ್ನು ಸೃಷ್ಟಿ ಮಾಡಕ್ಕೆ ಕೊಟ್ಟಿದೆ. ಈಗಾಗಲೇ ಹೇಳ್ದಂಗೆ ನೀವೀಗ ವಿಶ್ವಕರ್ಮ ಕ್ರಿಶ್ಚಿಯನ್ನು ಮತ್ತು ಒಕ್ಕಲಿಗ ಕ್ರಿಶ್ಚಿಯನ್ನು, ಮುಸ್ಲಿಂ ಕ್ರಿಶ್ಚಿಯನ್ ಇವೆಲ್ಲ ಗೊಂದಲ ಮಾಡಕ್ಕೆ ಕೊಟ್ಟಿದೆ. ದಯವಿಟ್ಟು ನಾನು ನಮ್ಮ ವಿಶ್ವಕರ್ಮ ಬಂಧುಗಳಲ್ಲಿ ಅಧ್ಯಕ್ಷ ಹೇಳ್ದಂಗೆ ಮನವಿ ಮಾಡೋದಿಷ್ಟೇ, ಯಾವುದೇ 41 ಉಪಜಾತಿಗಳು ವಿಶ್ವಕರ್ಮದಲ್ಲಿದೆ. ಆ 41 ಉಪಜಾತಿಗಳನ್ನು ದಯವಿಟ್ಟು ಯಾವುದೂ ನಂಬಿಸಬೇಡಿ. ಯಾರು ಹೇಳೋದಕ್ಕೆ ಯಾವುದೋ ಗೊಂದಲ ಹೇಳಿಕೆಗಳಲ್ಲಿ ಬೇಡ. ನಾವು ಹೇಳೋದು ಒಂದೇ, ನಮ್ಮದು ಕುಲಕಸಬು ಯಾವುದಾರ ಇರಲಿ ಅಥವಾ ಉಪಜಾತಿಗಳು ಯಾವುದಾರ ಇರಲಿ, ನಮ್ಮ ಕಾಲಮ್ ನಂಬರಲ್ಲಿ ಏನು ಜಾತಿ ಅಂತ ಬರುತ್ತೋ ಅಲ್ಲಿ ವಿಶ್ವಕರ್ಮ ಅನ್ನೋ ಮಾತ್ರ ಒಂದೇ ಒಂದು ಪದನ ನಾವು ಅಲ್ಲಿ ಮುಗಿಸ್ಬೇಕೇ ಹೊರತು ಬೇರೆ
ಗೊಂದಲಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳೋಕ್ಕೆ ನನ್ನ ಇದು ಈ ವೈಯಕ್ತಿಕವಾಗಿ ಮತ್ತು ಸಮಾಜದ ಪರವಾಗಿ ನಾನು ಕೇಳ್ಕೊಳ್ಳೋದು. ನಮ್ಮೆಲ್ಲ ಇವತ್ತು ಏನು ಹೋಬಳಿ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಎಲ್ಲ ವಿಶ್ವಕರ್ಮ ಬಂಧುಗಳು ತಮ್ಮ ತಮ್ಮ ಮನೆಗಳಲ್ಲಿ ಬಂದಾಗ ಯಾರಾದರೂ ನಿಮ್ಮ ಜಾತಿ ಗಣತಿ ಬಗ್ಗೆ ಕೇಳಿದಾಗ ಬೇರೆ ಯಾವುದನ್ನು ನಂಬಿಸ್ಬೇಡಿ ಅಂತ ಹೇಳೋಕ್ಕೆ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಗೌರವ ಅಧ್ಯಕ್ಷರು ಹೇಳಿದ್ದಾರೆ. ಏನು ವಿಶೇಷವಾಗಿ ನಾನು ಹೇಳೋದಿಷ್ಟೇ ಏನಂದರೆ, ಸರ್ಕಾರ ಏನಂದರೆ ನಮ್ಮನ್ನು ಒಡೆದಾಳ್ತಾ ಇದೆ. ಈ ಏನು ಸಿದ್ದರಾಮಯ್ಯ ಸರ್ಕಾರ ಇದೆ ಅಂದರೆ ನಮ್ಮನ್ನು ಎಲ್ಲ ಏನು ಸಣ್ಣ ಸಣ್ಣ ಜಾತಿಯವ್ರನ್ನ ಒಡೆದಾಳ್ತಾ ಇದ್ದಾರೆ. ನಮ್ಮಲ್ಲಿ ಪಂಗಡ ಮಾಡೋದು, ಇವರಿಗೆ ಮೆಜಾರಿಟಿ ತೋರಿಸ್ಬಾರ್ದು, ನಾಳೆ ಇವ್ರಿಗೆ ಯಾರಿಗೂ ಸವಲತ್ತು ಸಿಗಬಾರ್ದು. ಆ ಒಂದು ನಿಟ್ಟಿನಲ್ಲಿ ಈ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮಲ್ಲಿ ನೋಡಿ ವಿಶ್ವಕರ್ಮ ಕ್ರಿಶ್ಚಿಯನ್ನು, ಆಮೇಲೆ ಲಿಂಗಾಯತ್ ಕ್ರಿಶ್ಚಿಯನ್ನು, ಯಾರು ಬೇರೆ ಈ ಥರ ಒಂದು ಕ್ರಿಶ್ಚಿಯನ್ ಅಂತೇ ಬರ್ತಾ ಇದೆ. ಈ ಸರ್ಕಾರ ಏನಂದರೆ ಈ ನಮ್ಮ ಏನು OBC ಜಾತಿಯಲ್ಲಿ ಏನು ಬರ್ತಾವೆ, ಏನು ಸುಮಾರು ಜಾತಿಗಳದಾವೆ ನಮ್ಮಲ್ಲಿ ಏನಂದರೆ ಒಡೆದಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನಂದರೆ ಡಿವೈಡ್ ಮಾಡ್ತಾರೆ. ಈಗ ನಮ್ಮಲ್ಲಿ ಮಾಡಿದ್ದಾರೆ. ಮೊದಲು ನಾವೆಲ್ಲ ಒಂದೇ 41 ಜಾತಿ ನಮ್ಮ ಉಪಪಂಗಡಗಳಂದರೆ ಅದರಲ್ಲಿ ದೈವಜ್ಞರಿದ್ದರು, ಬಡಿಗಾರಿದ್ರು, ಕಂಬಾರಿದ್ರು, ವಿಶ್ವಕರ್ಮ ಎಲ್ಲರೂ ಬರ್ತಾಯಿದ್ರು. ಇಟ್ಸ್ ಕಂಟೆಂಟ್ಸ್ ಎವ್ರಿಥಿಂಗ್ ಎಲ್ಲ ಇತ್ತು. ಆದರೆ ಇಲ್ಲೇನಾಗ್ಬಿಡ್ತು, ಈಗೇನೆಂದರೆ ದೈವಜ್ಞ ಬ್ರಾಹ್ಮಣರೇ ಒಂದು ಕಡೆ ಮಾಡಿದ್ದಾರೆ, ಆಮೇಲೆ ಬಡಿಗೇರನ್ನೇ ಒಂದು ಕಡೆ ಮಾಡಿದ್ದಾರೆ, ಕಂಬಾರನ್ನೇ ಒಂದು ಕಡೆ ಮಾಡಿದ್ದಾರೆ. ಅದರಲ್ಲಿ ಮತ್ತೆ ಈಗ ರೀಸೆಂಟಾಗಿ ಹೊಸದಾಗಿ ಈಗಾಗಿದ್ದೇನೆಂದರೆ ಕ್ರಿಶ್ಚಿಯನ್ ಅಂತೇಳಿ ಜಾಯಿನ್ ಮಾಡ್ತಾ ಇದ್ದಾರೆ. ವಿಶ್ವಕರ್ಮ ಕ್ರಿಶ್ಚಿಯನ್ನು, ಆಮೇಲೆ ಬಡಿಗೆ ಕ್ರಿಶ್ಚಿಯನ್ನು, ಕಂಬಾರ ಕ್ರಿಶ್ಚಿಯನ್ನು, ಈ ಥರ ಎಲ್ಲಿ ಆಗಲಾರ್ದನ್ನು ಅವರು ಹೊಸದಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯ ಸರ್ಕಾರದಿಂದ ಯಾವ ರೀತಿ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ನಾವು ಈಗಾಗಲೇ ಕೇಸನ್ನು ಕೂಡ ಹೈಕೋರ್ಟಲ್ಲಿ ಹಾಕಿದ್ದೀವಿ. ಅದ್ರ ಜೊತೆಗೆ ನಾವು ಆಯೋಗ ಪತ್ರವನ್ನು ಕೂಡ ನಮ್ಮ ಸಮಾಜದಿಂದನೂ ಕೊಟ್ಟಿದ್ದೀವಿ. ಈಗ ರೀಸೆಂಟಾಗಿ ನಾವು ಒಂದು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ಇದ್ರ ಬಗ್ಗೆ. ಇದನ್ನು ಆಯೋಗನ ಏನು ಇದನ್ನು ನಿರ್ಣಯ ತೊಗೊಂಡೈತೆ ಇದನ್ನು ತಟಸ್ಥ ಮಾಡ್ಬೇಕಂತೇಳಿ ನಾವು ನಮ್ಮ ಇದ್ರ ಪರವಾಗಿ ನಾವು ಆಲ್ರೆಡಿ ಕೇಸ್ ನಡೀತಾ ಇದ್ದೀವಿ. ರೀಸೆಂಟಾಗಿ ನಾವು ಹಾಕಿದ್ದೀವಿ. ಯಾಕಂದರೆ ಈ ಸರ್ಕಾರಕ್ಕೆ ಏನಂದರೆ ನಮಗೆ ನಾವೆಲ್ಲ ನಮ್ಮ ಚೆನ್ನಾಗಿದ್ದೀವಿ, ನಮ್ಮಲ್ಲಿ ಮತ್ತೆ ನಮ್ಮ ಪಂಗಡ ಮಾಡಿ ನಮ್ಮನ್ನು ಅಗದಿ ನೋಡಿ ಈಗ 6 ಲಕ್ಷಕ್ಕೆ ತಂದಿಟ್ಟಿದ್ದಾರೆ ವಿಶ್ವಕರ್ಮ. ನಿಜ ಹೇಳ್ಬೇಕಾದ್ರೆ ನಮ್ಮಲ್ಲಿ 30 ಲಕ್ಷ ಜನ ಸಂಖ್ಯೆ ಇದೆ. ನಮ್ಮಲ್ಲಿ 30 ಲಕ್ಷ ಜನಸಂಖ್ಯೆ ಇದೆ. ಈಗ ಅದನ್ನು 6 ಲಕ್ಷಕ್ಕೆ ತಂದಿಟ್ಟಿದ್ದಾರೆ. ಸೊ ಅಂದ್ರೆ ನಮಗೆ ಅವ ಒಗ್ಗಟ್ಟಲ್ಲಿ ಬರ್ತೈತಿ, ನಮಗೆ ರಾಜಕೀಯ ಪ್ರಾತಿನಿಧ್ಯ ಎಲ್ಲಿ ಸಿಗ್ತೈತಿ. ನೀವು 6 ಲಕ್ಷ ಅಂದರೆ ನಮಗೆ ಕೇರೇ ಮಾಡಲ್ಲ ಯಾರು. ಈ ದೃಷ್ಟಿಯಿಂದ ನಾವು ಸಮಾಜದಲ್ಲಿ ನಮ್ಮ ಆವಾಗಲೇ ಹೇಳಿದಾಗೆ ಎಲ್ಲರೂ ಕೂಡ ನಮ್ಮಲ್ಲಿ ಸುಮಾರು ಒಂದು 70 ಮಠಾಧೀಶರಿದ್ದಾರೆ. ನಮ್ಮ ಸಮಾಜದಲ್ಲಿ 70 ಜನ ಮಠಾಧೀಶರಿದ್ದಾರೆ. ಹಾಗೆ ಒಬ್ಬರು ಇಬ್ಬರು ಏನಾದ್ರು ಹೇಳ್ಬೋದು, ಆದರೆ ಮೆಜಾರಿಟಿಯಾಗಿ ಎಲ್ಲರೂ ಏನಂದರೆ ನೀವು ಜಾತಿ ಕಾಲಮಲ್ಲಿ ವಿಶ್ವಕರ್ಮ ಅಂತ ಮಾತ್ರ ನಮೂದಿಸಿ ಅಂತೇಳಿ ಇಡೀ ಸರ್ಕಾರಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ಹೊಡೆದು ತೆಗೆದುಹಾಕಿ, ಈ ಕ್ರಿಶ್ಚಿಯನ್ ಅನ್ನೋದನ್ನು ತೆಗೆದುಹಾಕಿ. ಆಮೇಲೆ ಅದ್ರ ಜೊತೆಗೆ ನಮ್ಮ ಸಮಾಜಕ್ಕೆ ನಾನು ಕರೆ ಕೊಡೋದೇನೆಂದರೆ, ನಮ್ಮ ಸಮಾಜದಿಂದ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ವತಿಯಿಂದ ತಾವೆಲ್ಲ ನಮ್ಮ ಬಂಧುಗಳಿಗೆ ಹೇಳೋದಂದರೆ, ಸುಮಾರು 25-30 ಲಕ್ಷ ಜನಸಂಖ್ಯೆ ಹೇಳೋದಂದರೆ, ನೀವು ಅವ್ರು ಬಂದಾಗ ಸಮೀಕ್ಷೆ ಮಾಡಲಿಕ್ಕೆ ಬಂದಾಗ ಸರ್ಕಾರದವ್ರು ಬಂದಾಗ ವಿಶ್ವಕರ್ಮ ಅಂತ ನಮೂದಿಸಿದರೆ ನಮಗೆ ಒಗ್ಗಟ್ಟು ಸಿಗುತ್ತೆ, ನಮಗೆ ಜನಬಲ ಸಿಗುತ್ತೆ. ಜನಬಲದ ರಾಜಕೀಯ ಪ್ರಜ್ಞೆ ಬರ್ತಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ. ಇದರ ಉದ್ದೇಶ ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಮತ್ತು ಸಂಘಟನಾ ಅಧ್ಯಕ್ಷರು ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದರ ಒಂದು ಸಮೀಕ್ಷೆ ಏನು ರಾಜ್ಯ ಸರ್ಕಾರ ಮಾಡಿರುವಂಥ ಸಮೀಕ್ಷೆ, ಹಿಂದುಳಿದ ವರ್ಗಗಳ ಆಯೋಗಗಳು ಈಗಾಗಲೇ ಕೈ ಎತ್ತಿಕೊಂಡು ಸಮೀಕ್ಷೆ ನಡೆಸಲಿಕ್ಕೆ ಮುಂದಾಗಿದೆ. ಇಡೀ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಎಚ್ಚೆತ್ತುಕೊಂಡು ಈ ಒಂದು ಸಮೀಕ್ಷೆಯಲ್ಲಿ ನಮ್ಮ ನಿಲುವು ಎಲ್ಲಿದೆ ಅನ್ನೋದನ್ನು ಗುರ್ತು ಮಾಡುವಂಥ ಸಂದರ್ಭ ಬಂದಿದೆ. ದಯಮಾಡಿ ಎಲ್ಲ ನಮ್ಮ ವಿಶ್ವಕರ್ಮ ಬಂಧುಗಳಿಗೆ ಇಡೀ ರಾಜ್ಯಾದ್ಯಂತ ನಾವು ವಿಶ್ವಕರ್ಮ ಸಮಾಜದ ವತಿಯಿಂದ ಕೇಳ್ಕೊಳ್ಳೋದಿಷ್ಟೇ, ವಿಶ್ವಕರ್ಮ ಅಂತ ನಮೂದನೆ ಮಾಡಿ, ಉಪಜಾತಿಗಳೆಲ್ಲ ಬಿಡಿ. ನಾವೆಲ್ಲಿದ್ರೂ ವಿಶ್ವಕರ್ಮ ಕುಲಬಾಂಧವರು ಪಂಚಕಸಬುಗಳಲ್ಲಿ ಮುಂದೆ ಇದ್ದೀವಿ. ನಾವು ಪಂಚಕಸಬುಗಳು ಎಲ್ಲ ಕಡೆಯೂ ಗುರುತಿಸ್ಕೊಂಡಿದ್ದೀವಿ. ಆದರೆ ಈ ಸಮೀಕ್ಷೆಯಲ್ಲಿ ನಮ್ಮ ಸಂಖ್ಯೆ ಬಹುಮುಖ್ಯ ಆಗಿದೆ. ನಮ್ಮ ಸಂಖ್ಯೆನ ಯಾವಾಗ ನಾವು ಕಮ್ಮಿ ತೋರಿಸ್ಕೊತೀವಿ, ಆ ಕಮ್ಮಿ ತೋರಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ಬರಬೇಕಾದಂಥ ಸವಲತ್ತುಗಳು ಸರ್ಕಾರದಿಂದ ನಾವು ವಂಚಿತರಾಗ್ತೀವಿ. ದಯಮಾಡಿ ಬೇರೆ ಯಾವುದೇ ಗೊಂದಲಕ್ಕೆ ಅನುವು ಮಾಡದೇನೆ ಜಾತಿ ಕಾಲಮಲ್ಲಿ ವಿಶ್ವಕರ್ಮ ಅಂತಲೇ ಬರೆಸೋಕ್ಕೆ ಕಡ್ಡಾಯವಾಗಿ ನಾವು ಇವತ್ತು ರಾಜ್ಯ ವಿಶ್ವಕರ್ಮ ಸಮಾಜದಿಂದ ನಾವು ಸಂದೇಶ ಕೊಡ್ತಾ ಇದ್ದೀವಿ. ಎರಡನೇದಾಗಿ ಹಿಂದೂ ಕಾಲಮಲ್ಲಿ ಹಿಂದೂ ಅಂತಲೇ ಬರೀರಿ,
ಅದನ್ನು ನಾವು ಕಂಠಘೋಷವಾಗಿ ಒಕ್ಕಲಿಂದ ಎಲ್ಲರೂ ನಾವು ಇವತ್ತು ಮನವಿ ಮಾಡ್ಕೊತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ನಾವೆಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಏನು ಯುವ ಪೀಳಿಗೆ ಇದೆ ಅದೆಲ್ಲ ಮುಂದಿನ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಬರುವಂಥ ಸವಲತ್ತುಗಳನ್ನ ನಾವು ಪಡೆಯಬೇಕು. ನಾವು ಮುಂದೆ ನಮ್ಮ ವಿಶ್ವಕರ್ಮ ಸಮಾಜನ ಮುಂದೆ ತಗೊಂಡು ಹೋಗಬೇಕು ಅಂತ ಒಂದು ಉದ್ದೇಶದಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ವಿನಂತಿ, ಜಾತಿ ಗಣತಿ ಈಗ ಸರ್ಕಾರದಿಂದ 22ನೇ ತಾರೀಕಿನಿಂದ ತಮ್ಮ ಮನೆ ಬಾಗಿಲಿಗೆ ಬರುತ್ತಿದ್ದಾರೆ. ದಯವಿಟ್ಟು ನಮ್ಮ ಸಮಾಜ ಬಾಂಧವರೆಲ್ಲರೂ ಇದು ಕ್ರಮ ಸಂಖ್ಯೆ 9ರಲ್ಲಿ ವಿಶ್ವಕರ್ಮ ಎಂದು ನಮೂದಿಸಿ, ಜಾತಿ ಕಾಲಮಲ್ಲಿ ಯಾವುದೇ ಉಪಜಾತಿ ಇದ್ದರೂ ಕಮ್ಮರ್ ಬಡಿಗೇರ್ ಅದನ್ನು ಸಪ್ರೇಟಾಗಿ ಬರೆದು ಕ್ರಮ ಸಂಖ್ಯೆ 9ರಲ್ಲಿ ಮಾತ್ರ ವಿಶ್ವಕರ್ಮ ಎಂದು ನಮೂದಿಸಿ ಅಂತ ಕೇಳ್ಕೊಳ್ತೇನೆ.